ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಟೊಮ್ಯಾಟೊ ಚಟ್ನಿ ಜೊತೆಗೆ ರಾಗಿ ದೋಸೆ ಮಾಡ್ತಿದ್ದೀನಿ. ಈ ಟೊಮ್ಯಾಟೊ ಚಟ್ನಿ ಯೂನಿವರ್ಸಲ್ ಚಟ್ನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂದರೆ ಇದು ಚಪಾತಿ ಜೊತೆಗೂ ಓಕೆ, ದೋಸೆ ಜೊತೆಗೂ ಓಕೆ, ರೈಸ್ ಜೊತೆಗಂತೂ ಡಬಲ್ ಓಕೆ. ಸೊ ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು 3 ಟೊಮ್ಯಾಟೊ ಹಣ್ಣನ್ನು ತೆಗೆದುಕೊಂಡು ಅದನ್ನು 2 ಹೋಳುಗಳಾಗಿ ಕಟ್ ಮಾಡಿಕೊಂಡು ಒಂದು 4ರಿಂದ 5 ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಹೆಂಚಿನ ಮೇಲೆ ಇದನ್ನು ಫ್ರೈ ಆಗೋಗ್ಬಿಡ್ತೀನಿ. ಒಂದು 5 ನಿಮಿಷ ಇದನ್ನು ಫ್ರೈ ಆಗೋಗ್ಬಿಡಬೇಕು. ಸೊ ಈ ಥರ ಫ್ರೈ ಮಾಡೋದಕ್ಕೆ ಬಿಟ್ಟಾಗ ಇದು ಚೆನ್ನಾಗಿ ಫ್ರೈ ಆಗೋದು ಅಲ್ಲದೆ ಇದು ಟೊಮ್ಯಾಟೊ ಸಿಪ್ಪೆ ತೆಗೆಯೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಸೊ ಈಗ ಇದು ಕಂಪ್ಲೀಟಾಗಿ ಬೆಂದಿರೋದ್ರಿಂದ ಇದನ್ನು ಸಿಪ್ಪೆ ತೆಗೆಯೋದಕ್ಕೆ ತುಂಬಾ ಸುಲಭ. ಸೊ ಒಂದೊಂದಾಗಿ ಎಲ್ಲ ಟೊಮ್ಯಾಟೊ ಸಿಪ್ಪೆಗಳನ್ನು ತೆಗೆದುಕೋತಾ ಇದ್ದೀನಿ. ಸೊ ಸಿಪ್ಪೆ ಇದ್ದರೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ಏನೂ ಪ್ರಾಬ್ಲಮ್ ಇರಲ್ಲ, ಬಟ್ ಸಿಪ್ಪೆ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ಮ್ಯಾಶ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಎಲ್ಲವನ್ನು ಒಂದು ಸರಿ ಸಿಪ್ಪೆಗಳನ್ನು ತೆಗೆದುಕೊಂಡ ನಂತರ ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಅಥವಾ ನೀವು ಸ್ಪೂನಲ್ಲೇ, ಇದು ಮೊದಲೇ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಸ್ಪೂನಲ್ಲೇ ನೀವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ಸಾಮಾನ್ಯವಾಗಿ ಟೊಮ್ಯಾಟೊ ಚಟ್ನಿನ ನೀರಲ್ಲಿ ಬೇಯಿಸ್ಕೊಂಡು ಸಹ ಚಟ್ನಿ ಮಾಡ್ತಾರೆ, ಅಥವಾ ಹಸಿ ಟೊಮ್ಯಾಟೊನ ಕಟ್ ಮಾಡಿ ಕೂಡ ಗೊಜ್ಜಿನ ರೀತಿಯಲ್ಲಿ ಕೂಡ ಚಟ್ನಿ ಮಾಡ್ಕೋತಾರೆ. ಅದು ಎಲ್ಲದಕ್ಕಿಂತ ಈ ಥರ ಸುಟ್ಟಿರುವಂತಹ ಎಣ್ಣೆಯಲ್ಲಿ ಮತ್ತು ಹೆಂಚಿನ ಮೇಲೆ ಸುಟ್ಟಿರುವಂತಹ ಈ ರೀತಿಯ ಚಟ್ನಿ ಮಾಡೋದ್ರಿಂದ ಇದು ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನು ಎಲ್ಲವನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಕಟ್ ಮಾಡಿರುವಂತಹ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ನಂತರ ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು 5ರಿಂದ 6 ಎಲೆಗಳು ಕರಿಬೇವು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮ್ಯಾಟೊ ಚಟ್ನಿ ರೆಡಿ. ಸೊ ಇದರ ಜೊತೆಗೆ ರಾಗಿ ದೋಸೆ ಮಾಡ್ತಿದ್ದೀನಿ. ಸೊ ಮೊದಲಿಗೆ ರಾಗಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ದೋಸೆ ಬ್ಯಾಟರ್ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು 2 ನಿಮಿಷಗಳ ಕಾಲ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇದರಲ್ಲಿ ಗಂಟುಗಳಿದ್ದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಸೊ ಇದು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಬ್ಯಾಟರ್ ರೆಡಿ. ಸೊ ಇದನ್ನು ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಟು ನಂತರ ನಿಧಾನವಾಗಿ ಇದನ್ನು ದೋಸೆ ರೀತಿಯಲ್ಲಿ ಹಾಕ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ ನಂತರ ರಾಗಿ ದೋಸೆ ರೆಡಿ ಆಗುತ್ತೆ. ಸೊ ನೀವಿದನ್ನು 2 ಕಡೆ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಇದನ್ನು ಟೊಮ್ಯಾಟೊ ಚಟ್ನಿ ಮತ್ತು ಕರಡ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಈ ಟೊಮ್ಯಾಟೊ ಚಟ್ನಿ ಏನು ಸ್ಪೆಷಲ್ ಅಂದರೆ ಇದು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಜೊತೆಗೆ ಒಂದು 2 ಹನಿ ತುಪ್ಪ ಹಾಕ್ಕೊಂಡು ನೀವು ಇದನ್ನು ತಿಂದರೆ ಟ್ರಸ್ಟ್ ಮೀ, ನೀವು ಇದನ್ನು ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ಇದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.